ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. JDS ಗೆ ಹೋಗ್ತಾ ಇದ್ದಾರೆ, ಇಕ್ಬಾಲ್ ಸಾಬ್ರು ಮುಂದೆ BJPಗೆ ಹೋಗ್ತಾ ಇದ್ದಾರೆ. ಏನ್ ಬೇಕದು ಜನ ಎಬ್ಬಿಸ್ತಾರೆ. ಆದರೆ ಜನ ಗಾಳಿ ಸುದ್ದಿ ಮನೆಗೆ ತಗೊಂಡು ಹೋದ್ರೆ ಅವನಷ್ಟು ಹುಚ್ಚ ಯಾರಿಲ್ಲ. ಗಾಳಿ ಸುದ್ದಿ ಮಾತ್ರ ತಗೋಬಾರ್ದು. ಸತ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಕಾಂಗ್ರೆಸ್ನಲ್ಲಿ ನನ್ನ ಬಗ್ಗೆ ಮಾತನಾಡಿ ಆಟೋಮೆಟಿಕ್ ಆಗಿ ನಮ್ಮ ಕಾಂಗ್ರೆಸ್ ನಾಯಕರು ಕೇಳಿಬಿಟ್ಟು ನಾನು ಹೊರಗೆ ತಪ್ಪುವಂತೆ ಮಾಡಿ ನನ್ನ ಬಗ್ಗೆ ಅನುಮಾನ ಮಾಡಿ ನನ್ನ ಏನು ಕೆಲಸ ಆಗಲಾರ್ದಂಗೆ ನಮ್ಮ ಜನನೇ ಮಾಡಿದರೆ. ನಾನು ಎಲ್ಲಾದರೂ ಏನಾದರೂ ಹೇಳಿದ್ನ ಯಾರಿಗಾದರೂ ನಾನು ಈ ಪಕ್ಷ ಬಿಟ್ಟು ಇಂಥ ಕಡೆ ಹೋಗ್ತೀನಿ ಅಂಥ ಕಡೆ ಹೋಗ್ತೀನಿ, ನನ್ನ ಯೋಜನೆ ಹಿಂಗೆ ಅಂತ ಹೇಳಿದ್ದೇನೆ. ನಾನು ಕಾಂಗ್ರೆಸ್ನಲ್ಲಿದೆ, ಸಿದ್ದರಾಮಯ್ಯನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದಿದೆ. ಆಯಿತಾ? 2 ಸಲ ನನಗೆ ಟಿಕೆಟ್ ಕೊಟ್ಟರು. 2 ಸರಿ ಸಹಿತ ಕಾಂಗ್ರೆಸ್ಸಿನಲ್ಲಿ ಕೊಪ್ಪಳದಲ್ಲಿ, ಕನಕಗಿರಿಯಲ್ಲಿ, ಯಲಬುರ್ಗದಲ್ಲಿ ಇರ್ತಕ್ಕಂಥವ್ರೆ ನನಗೆ ಸೋಲಿಸಿದ್ರು. ಆಯಿತು, ನೋಡಿದೆ. ಅವರಿಗೆ ಸೋಲಿಸಲಿಕ್ಕೆ ನನಗೆ 2 ನಿಮಿಷ ಅಲ್ಲ, 2 ಸೆಕೆಂಡ್ ಸಾಕು. 2 ಸೆಕೆಂಡ್. ಯಾಕೆ ಅಂತ ಹೇಳಿದರೆ ಅವರವರ ಕ್ಷೇತ್ರದಲ್ಲಿ ಸಾವಿರಾರು ಗಟ್ಟಲೆ ಮುಸ್ಲಿಂ ಸಮಾಜದವರಿದ್ದಾರೆ. ಅವರಿಗೆ ಒಂದೇ ಒಂದು ಈ ನಮ್ಮ ಮಸೀದಿಗಳಲ್ಲಿ ಶುಕ್ರವಾರಕ್ಕೊಂದು ದಿವಸ ನಮಾಜ್ ನಡೀತದೆ. ಒಂದೇ ಒಂದು ಪತ್ರ ನಾನು ಬರೆದು, ಈ ವ್ಯಕ್ತಿ ನನಗೆ 2 ಸಲ ಸೋರಿಸಿದ್ದಾರೆ, ಇವರಿಗೆ ಮತ್ತೆ ನಿಮ್ಮ ಮತಗಳನ್ನು ಹಾಕಬೇಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ಅನುಕೂಲತೆ ಇದೆ ಅವ್ರಿಗೆ ಹಾಕಿ ಅಂದ್ಬಿಟ್ರೆ. ಆದರೆ ಒಂದೇ ಒಂದು ಮುಸ್ಲಿಂ ಅವ್ರಿಗೆ ಹೇಳಿದ್ದೆ, ತಂದು ತೋರಿಸ್ರಿ ನನಗೆ, ಯಾರಿಗಾದರೂ ನಾನು ಯಾವ ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷದ ವ್ಯಕ್ತಿಯ ವಿರೋಧ ನೀನು ಓಟ್ ಹಾಕಪ್ಪ, ಅವನಿಗೆ ಸೋಲ್ಸ್ ಅಂತ ಹೇಳಿಲ್ಲ. ಯಾಕೆ? ನಾನು ದೈವಭಕ್ತ, ದೇವರು ನೋಡ್ತಾ ಇದ್ದಾರೆ. ದೇವರೇನು ಹೇಳಿದಾನೆ? ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ದಗಾಗೋರು ಮಾಡಬಾರ್ದು. ನಾನು ನೋಡ್ತಾ ಇದ್ದೀನಿ, ನೀನು ನನ್ನ ಮನುಷ್ಯ ಅಂತ ತಿಳ್ಕೊಂಡು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಎಲ್ಲ